ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಥೆ ನೋಡೋಣ ಬರ್ರಿ ಫ್ರೆಂಡ್ಸ್. ಏನ್ಲೇ ರೇಣಿ, ಇವತ್ತು ನೀ ಚಾನಲ್ ಚಾಲು ಮಾಡಿಬಿಟ್ಟೆ? ಹ್ಞೂ, ದೌಡ್ ಬಂದ ಅಲ್ಲ ಸಂತಕ್ಕ, ಎಲ್ಲಕ್ಕಿಂತ ದೌಡ್ ಅದಕ್ಕೆ ಚಾಲು ಮಾಡ್ಯ. ದಿನ ಕರೆ ನೋಡೋಜ್ಜಿ, ಇವತ್ತು ಎಲ್ಲಕ್ಕಿಂತ ದೌಡ್ ಫಸ್ಟ್ ಮೀಟಿಂಗಿಗೆ ನಾನು ಬಂದೇನಿ. ಅಂದಂಗೆ ಈಕಿ ಕಮಲಕ್ಕ ಬಂದಿಲ್ಲ ಅನ್ಸತ್ತಕ್ಕ. ಇನ್ನು ಈಕಿ ಮನೆ ಕದನ ಹಾಕಿದ್ವು, ಅವ್ರು ಅಷ್ಟ್ರು ಗಂಡ ಎಂತಿ ಕೂಡ ಹೋಗ್ಯಾಕ ಅಂತತಿ. ಹೂಲೇ ಅಷ್ಟ್ರು ಹೋಗ್ಯಾರ ಅವ್ರು, ಆಲೇ ನಿನ್ನೆ ಹೋಗ್ಯಾರ. ಮತ್ತು ಇವತ್ತೇ ನಾಳೆ ಫಂಕ್ಷನ್ ಐತೆ, ಮುಗಿಸ್ಕೊಂಡು ಬರ್ತಾರ ಅವ್ರು. ಯಾಕ ಅವರಿಬ್ರು ಬಂದಿಲ್ಲಲ್ಲ, ನಮ್ದಕ್ಕೆ ನಿಮ್ದಕ್ಕೆ ನಾಗವೇ ಬಂದಿಲ್ಲಲ್ಲಿಬ್ರು. ಅವ್ರಿಬ್ಬರ್ಗರ ಜೀವ ತಿಂತಿಬೇಕಿರ್ತಿ ನೀನು. ಬೇಡ ಅಪ್ಪ ಬೇಡ. ಅಯ್ಯೋ ನನಗತ್ರ ಪಾರ್ಟಿ ಬಂದ್ಲಂದ್ರೆ ತಲೆನ ಗಿಮ್ ಅಂತ ನೋಡುವ ಎಲ್ಲರ. ಏನು ಶಾಂತಕ್ಕಾಗೆ ನಮ್ದಕ್ಕೇನೆ ಮಾತಾಡ್ತಾ ಇದ್ದೀರಾ? ಏನಾಯ್ತು ಶಾಂತಕ್ಕಾಗೆ? ನೆನ್ಸಕ್ಲೆ ಬರ್ತೀನಿ ನೋಡ್ಲೆ ಪಾರ್ಟಿ, ಬಾ ಕುಂದ್ರೆ, ಯಾಕೆ ಲೇಟ್ ಆತಲ್ಲ. ಏನು ಕೇಳ್ತೀರಾ ರೇಣಕ್ಕಾಗೆ? ನಮ್ದಕ್ಕೆ ಕಾಮ್ಗೆ ಬೇಗನೆ ಮುಗಿಯೋದಿಲ್ಲ. ನಿಂದು ಮುಗಿಯಲ್ ಬಿಡುವ, ಊರು ಮಂದಿ ಮುಗಿದ್ರೆ ನಿಂದು ಮುಗಿಯಲ್ಲ. ಯಾಕೆ ಬೈತೀರಾ ಶಾಂತಕ್ಕ? ನಮ್ದಕ್ಕೆ ನೀವು ಏ ಬಿಡು ಹೋಲಿ, ನಂಗೆ ರಕ್ತನ ಬರೆಸ್ತೀನಿ, ಸುಮ್ಮನೆ ಮಾತಾಡ ನೀನು. ಬಿಡ ಶಾಂತಕ್ಕ, ಹೋಲಿ ಪಾಪ, ಯಾಕೆ ನಸ್ತೀವ ತಿಂತಿ. ಏನಿವತ್ತು ಎಲ್ಲರೂ ದೊಡ್ಡ ಸೇರ್ಬಿಟ್ರಿ? ಬಾರ್ವಾ ಬಾ, ನಿನ್ಗೆ ಕಾಯಕತ್ತಿದ್ವಿ. ನಾಗವೇಡಿ ಬಾ, ನಾಗವೇಡಿ ಬಾ, ಕುತ್ಕೋ ನಾಗವೇಡಿ. ನಿನ್ನರ ಜೀವ ತಿಂದಿರಿಯತ್ತ ಒಳ್ಳೆನಾಗಿ ನಿಮ್ ಗಿರ್ಜಕ್ಕಾಯವ್ವ ಬೇಡ. ಆಕೆ ಒಂಥರ ಖುಷಿ, ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೇನಿ ಅಂದ್ರೆ ಅನ್ಕೋ ಅಂಕಿ. ಬಾರ ಸುಬ್ಬಕ್ಕ ಬಾ ಕುತ್ಕ, ಯಾಕೆ ಎಟ್ಟತ್ತಲ್ಲಿ ಬರಲೇ ಇಲ್ಲ ಇತ್ತಾಗ. ಇವ ನನ್ನ ಗಂಡ ಎಲ್ಲ ಹಂಗೆ 100 ರೂಪಾಯಿ ಇಟ್ಟಿದ್ನಂತ. ಏನು ಹುಡಿ ಕಿಟ್ಟ ಕಡಿ ಖುಷಿ ಇರಲಿಲ್ಲ. ಅರ್ಬೇಗೆ ಮುಂದಿನ ತಗೊಂಡು ನೋಡು ಪಾಪ ಕೊಡು. ಇವ ನಾನು ತಗೊಳಕೋಲ್ಲ, ಇವ ಅವ್ನು ಕೇಳ ತೊಗೊಂಡಿರ್ತಾನೆ, ನಾ ತಗೊಂಡ್ರೆ. ಏನ್ರವಾ ಎಲ್ಲರೂ ಇಲ್ಲೇ ಅದಿರಲ್ಲ? ಏನು ಮೀಟಿಂಗ್ ಜೋರು ನಡೆದು ನಿಮ್ದು? ಯವ್ವ ಬನ್ನವ ಯವ್ವ ಬಾಡಿಗೆ ಯಾಕ ಶಾಂತಕ್ಕ ಹಂಗಿನ ಏನಾರು ಹೇಳಿ ಕಳ್ಸ, ನಾ ಮಾತಾಡ್ತೇನೆ ಸುಮ್ಮನೆ. ಹೋರ್ವಾ ದಡ ಹೋರಿ, ಬಾಡಿಗೆ ತೊಗೊಂಬೋರಿ. ಅಲ್ಪ ಗೋಳಪ್ಪಣ್ಣ, ನಾವಂತೂ ಇಟ್ಟು ಬಡಿ ಕೊಡಬಾರ್ದು ಅಂತ ಅನ್ಕೊಂಡೆ. ನೀನು ಯಾವಾಗ ಇವು ಹಂಚು ಒಡೆದಿದ್ದು ಹಾಕಿಸ್ತಿ, ನಾವು ಅವಾಗ ಬಡಿ ಕೊಡೋದು ನೋಡ್ಪ. ಏ ಹಂಗಂದ್ರೆ ಹೆಂಗ್ವಾ? ನೀವು ಕೊಡಬೇಕು, ನಾ ಮಾಡಿಸ್ತೇನೆ. ಏ ಇಲ್ಲಿ ಬಿಡು ಕೊಡಪ್ಪಣ್ಣ, ನೀನು ಹಂಚು ಹಾಕ್ಸ್ಬಿಟ್ಟ ನಾವಂತೂ ಈ ಸರಿ ಯಾರಪ್ಪ ಅಂದ್ರೂ ಬಡಿ ಕೊಡಲ್ಲ. ಯಾಕಂದ್ರೆ ಮಳೆ ಬಂತಂದ್ರೆ ಓಟು ನೀರು ಮನ್ಯಾಗ ನಿಲ್ತೈತಿ, ನಮ್ಗೆ ಮಕ್ಕಳಂತ ಜಾಗ ಇಲ್ಲ ಏನಿಲ್ಲ. ಸುರಿದು ಬಳೆ ಅದ, ಇನ್ನೂ ಒಬ್ರು ಚಲೋ ಇಟ್ಬಿಡಪ್ಪ, ಅಲ್ಲಿ ಹೋಗಿ ಕುಂತಿ ನಿಂತಿ ಅನ್ನಂಗಿಲ್ಲ, ಎಲ್ಲವೂ ಸೋರ್ತವು. ನಿಮ್ಮಲ್ಲಿ ಹಂಚು ರಿಪೇರಿ ಮಾಡಿಸು ಅಂದಾಗ ನಾವು ನಿಮ್ಗೆ ಬಡಿ ಕೊಡೋದು. ಅದು ಲೇಸ್ ಅಂತಕ್ಕ, ಒಂದ ಪಾಯ್ಕೇನಿ ಇಷ್ಟು ಮಂದಿಗೆ ಸೇರಿ ಒಂದ ಪಾಯ್ಕೇನಿ, ಇನ್ನೊಂದು ಪಾಯ್ಕೇನಿ ಕಟ್ಟಿಸ್ಬೇಕು ಗೋಡಪ್ಪಣ್ಣ, ಅಂದಾಗ ನಾವು ನೀನು ಬಾಡಿ ಕೊಡ್ತೇವೆ. ಎರಡು ಮಾಡಿಸು ಅಂದ್ರೆ ನಾವು ನೀನು ಬಾಡಿ ಕೊಡ್ತೇವೆ. ಹೌದಪ್ಪ ಗೋಡಪ್ಪಣ್ಣರ, ನೀವು ಇನ್ನೊಂದು ಪಾಯ್ಕೇನಿ ಕಟ್ಟಿಸ್ರಿ ಅಂದ್ರೆ ನಾವು ಬಾಡಿ ಕೊಡ್ತೇವೆ. ಏನು ಹೋಗಂಗಿಲ್ಲ, ಒಬ್ರು ಹೋಗಿಟ್ಲೆ ಒಬ್ರು ಹಿಂದೆ ಆಲೆ ಕದ ಬಿಡಕ್ಕೆ ನಿಂತ ಬಿಡ್ತಾರ. ಹಳ್ಳಿ ಅವ್ರು ಹೋಗಿದ್ದು ವಾಸಿ ಕುಡ್ಕೊಂತ ನಾವು ಮತ್ತೊಬ್ರು ಹೋಗ್ಬೇಕು. ಯಾವ್ದಾರ ಜಡ್ ಬಂದು ಸಹಾಯ ಹೊಂಟುಂಟ್ಲೆ ಇನ್ನೊಂದು ಪಾಯ್ಕೇನಿ ಕಟ್ಟಿಸು ಅಂದ್ರೆ ನಾವು ಬಾಡಿ ಕೊಡ್ತೇವೆ. ಇಲ್ಲ ಮತ್ತು ಸರಿನೇ ಇರಂಗಿಲ್ಲ ನೋಡು. ಅಯ್ಯ ರೇಣವ್ವ, ನೀನು ಟೆನ್ಷನ್ ಇದ್ದಿ ಬಿಡ ಹೆಣ್ಮಗಳು. ಅದು ಹೆಂಗಕತಿ? ಈಗ ನನ್ನ ಕಡೆ ರೊಕ್ಕ ಇಲ್ವಾ? ನಾ ಈಗ ಕಟ್ಸಲ್ಲ, ಅದ್ರಾಗ ಅಡ್ಜಸ್ಟ್ ಮಾಡ್ಕೊರಿ. ಏನು ಮಳೆಗಾಲ ಇನ್ನೂ 1 ತಿಂಗಳು ಐತಿ, ಅಷ್ಟ್ರಾಗ ನಾ ಹಂಚು ಹಾಕಿಸ್ತೇನೆ ಮುಂದಿನ ತಿಂಗಳ. ಈ ತಿಂಗಳು ಕೊಡ್ರಿ ದಡ ತಂಬೋರಿ ಬಾಡಿಗಿನ. ಅಯ್ಯೋ ಗೋಡಪ್ಪಣ್ಣಗೆ, ನಮ್ದಕ್ಕೆ ಮನೆ ಒಳಗೇನೆ ಬಿಸಿಲು ಬರ್ತದೆ, ತುಂಬಾ ಬಿಸಿಲು ಬರ್ತದೆ, ಹಂಚೆಲ್ಲ ಒಡೆದು ಹೋಗ್ಬಿಟ್ಟಿದೆ. ನೀವು ಹಂಚೆಲ್ಲ ಕರೆಕ್ಟ್ ಮಾಡಿಸಿ ಅಂದಾಗಲೇ ನಾವು ನಿಮಗೆ ಬಾಡಿಗೆಗೆ ಕೊಡೋದು. ಏ ಇಲ್ಲಿ ಬಿಡ್ರವ, ನೀವೇನಂದ್ರು ನಾ ಅಂತೂ ಹಾಕ್ಸಲ್ಲ, ಇನ್ನೂ ಒಂದು 15 ದಿನ ಬಿಟ್ಟು ಹಾಕಿಸ್ತೀನಿ. ಈಗ ರೊಕ್ಕ ಇಲ್ಲ ನನ್ನ ಕಡೆ, ನೀವು ರೊಕ್ಕ ತಂಬರ್ರಿ, ಈಗ ಹೋಗ್ರಿ ಬಡ ಬಾಡಿಗೆ ತಂಬರ್ರಿ, ಇನ್ನೊಂದು 15 ದಿನ ಬಿಟ್ಟು ನೋಡ್ತಾನೆ. ಈಗ ಹೆಂಗೆ ಸರಳ ಮಾತಿಂತ್ರ ಹಾಕಿಸ್ತೀಯ ಇಲ್ಲ ಗೋಡಪ್ಪಣ್ಣ, ಹಂಚು ರಿಪೇರಿ ಮಾಡಿಸ್ತಿಲ್ಲ ಅಂತ ಹೇಳು, ಅಂದ್ರೆ ನಾವು ಬಾಡಿ ಕೊಡ್ತೇವೆ. ನಾವೇನು ಈಗ ತಿಂಗಳಾತು 2 ತಿಂಗಳಾತು ಅಂದಿಲ್ಲ, ನಾವು ನಿನ್ನ ಮನೆ ಬಾಡಿಗೆ ಇದ್ದ ಅಲ್ಲಿ 10-12 ವರ್ಷ ಆಯ್ತು. ಏನ ನೀನು ಚಂದಾಗ ರಿಪೇರಿ ಮಾಡಿಸಿ ಕೊಡೋದಾದ್ರೆ ನಾವು ಬಾಡಿ ಕೊಡ್ತೇವೆ. ಇಲ್ಲ ಕೋರ್ಟ್ಗೆ ಹೋಗಿದ್ದು ನಮ್ದು ಅಂತ ಮಾಡಿಸ್ಕೊಂಡ್ಬಿಡ್ತೇವೆ ನಾವು. ಮತ್ತೆ ಹುಷಾರಾಗಿರ. ಯವ್ವ ಏನು ಡೇಂಜರ್ ಅದ್ರಿ ಯವ್ವ, ಆದ್ರೂ ಭಾರಿ ಡೇಂಜರ್ ಅದ್ರಿ ಬಿಡುವ. ನಿಮ್ಗಳ ಕಡೆ ಬಾಡಿಗೆ ಕೇಳೋಕ್ಕಿಂತ ನಿಮ್ಮ ಗಂಡುಗಳ ಕಡೆ ವಸೂಲಿ ಮಾಡೋದು ಸುಖ ಎಲ್ಲರ. ನಮ್ಮ ಗಂಡುಗಳು ಬಾಯಿ ಸತ್ತರು ನಿನ್ ಕೈ ಕೊಟ್ಟ ಬಿಡ್ತಾರ. ಅದ ಅಂತಾನಿ ನಮ್ಮ ಗಂಡುಗಳ ಹತ್ರ ಏನಾರು ಹೋಗ್ಬೇಕು, ನೀ ಬಾಡಿ ಕೇಳಕ ಶುದ್ಧ ಇರಲ್ಲ. ಮತ್ತು ಮೊದಲು ಇದನ್ನು ರಿಪೇರ್ ಮಾಡಿಸು, ಆಮೇಲೆ ಅಂದಾಗ ನಾವು ನೀನು ಬಾಡಿ ಕೊಡು. ಇಲ್ಲ ಅಂದ್ರೆ ನೋಡಿ ಮತ್ತೆ ಅಲ್ಲಿ 2ನೇ ಕ್ರಾಸ್ನಾಗಿರೋ 2ನೇ ಮನೆ ಇದೆ, 2ನೇ ಹೆಂಡತಿ ಸುದ್ದಿ 1ನೇ ಹೆಂಡತಿಗೆ ಹೋಗಿ ಹೇಳ್ಬಿಡ್ತಾನೆ. ಮತ್ತೆ ಹುಷಾರಾಗಿರ. ಇವ ಏನು ಡೇಂಜರ್ ಇದ್ರಿ ಯವ್ವ ನೀವು ಹೆಣ್ಮಕ್ಳು. ನಿನಗೆ ಹೆಂಗೆ ಗೊತ್ತಾ ಶಾಂತವ್ವ ಅದೆಲ್ಲ? ಇವ ನಿನ್ನ ಕೈ ಮುಗಿತೇನವ ಇವ ಹೇಳಕ್ಕೋಗ್ಬಿಡ. ಇದು ಒಂದು ಅಲ್ಲ, ಎಲ್ಲ ಗೊತ್ತದೊಂದು ಗೋಡಪ್ಪಣ ನನಗೆ. ಹುಷಾರಾಗಿದೆ, ಮೊದಲು ರಿಪೇರ್ ಮಾಡಿಸು ಅಂದ್ರೆ ನಾವು ಬಾಡಿ ಕೊಡ್ತೇವೆ. ಹೋಲ್ ಬಿಡುವ ಯವ್ವ, ನನಗೆ ಹೆದರಿಕೆ ಬರತ್ತು. ಇನ್ನು 2 ದಿನ ಬಿಟ್ಟು ಬರ್ತಾನೆ, ಏನನ್ನೋದು ವಿಚಾರ ಮಾಡಿರಿ.
ನಾನು ಕೇಳ್ತೇನೆ, ರೊಕ್ಕ ಹೊಂದಿಸಿ ಕರೆ ಮಾಡಿಸೋದಾದ್ರೆ ಮಾಡಿಸಿಸ್ತೇನೆ. ಆ ವಿಚಾರ ಮಾಡಿದೆ ಕೊಡಪ್ಪಣ. ಮತ್ತು ನೋಡು ರಿಪೇರಿ ಮಾಡಿಸ್ಲಿಲ್ಲ ಮತ್ತು ನಾವು ಬಾಡಿನ ಕೊಡಲ್ಲ. ಕೇಳ್ತೇನೆ ತಗೋರಿ ಶಾಂತವ. ಇನ್ನು 2 ದಿನ ಬಿಟ್ಟು ಬರ್ತೇನೆ, ನಾನು ಕೇಳ್ಬಿಡ್ತೇನೆ, ನೀವು ರೊಕ್ಕ ಹೊಂದಿಸ್ಕೊರಿ, ಸಜ್ಜು ಮಾಡಿ ನನಗೆ ಬಾಡಿ ಕೊಡ್ಬೇಕು ನಾವು. ಆಯ್ತು ಕೊಡಪ್ಪಣ, ಹೋಗ್ಬಾ. ಇನ್ನೊಂದು 10 ನಿಮಿಷ ನಾ ಇಲ್ಲಿದ್ದ ನಂದು ಹಿಸ್ಟ್ರಿನ ನೀವು ತೆಗೆದು ಬಿಡ್ತೀರಿ. ಯವ್ವ ಬರ್ತೇನೆ ರೀ ಯವ್ವ, ನೀವು ಹೋಗ್ರೆ ಇಲ್ಲಿ ಹೆಣ್ಮಕ್ಳು. ಹೆಂಗಿತ್ತು ನನ್ನ ಡೋಸ್, ಭಾರಿ ಇತ್ತಲ್ಲ. ಹೆಂಗೆ ಓಡೋದು ನೋಡಂಗ, ಯಾನೇ ದಿವಸ ಆತ್ಲಿ ಭಾರಿ ಮಾಡಿದ್ ನೋಡಿ ಸಂತಕ್ಕ. ಅವ್ನು ಹಿಂಗೆ ಮಾಡೋದು ಗೌಡಪ್ಪಣ್ಣಗ ಹೆಂಗೆ ಓದ್ ನೋಡಂಗ ಕಿತ್ಕೊಂಡು ಓಡೋದು ನೋಡಂಗ. ಯಾಕೆ ಶಾಂತಕ್ಕಾಗಿ ನಿಮ್ದಕ್ಕೆ ತುಂಬಾನೇ ಉಪಕಾರ ಆಯ್ತು ಬಿಡಿ. ನಮ್ದಕ್ಕೆ ಟೆನ್ಷನ್ ಆಗ್ಬಿಟ್ಟಿತ್ತು. ಭಾರಿ ಓಡೋದ್ರು ಗೌಡ್ರು. ಚಂದ ಮಾತಾಡ್ ನೋಡಿ ಸಂತಕ್ಕ, ಏನಾರ ಆಗಲಿ. ಹೂವ ನೀ ಇದ್ರೆ ಬಿಡುವ ನಮಗೆ ಬೇರೆ ಭಾರಿ ಮಾತಾಡಿ ಬಿಡು. ಹಂಗ ಒಟ್ಟನ ಗೌಡಪ್ಪಣ್ಣ. ಅಯ್ಯ ಅವನು ಏನೇನೋ ಗೊತ್ತದ ಬಿಡಿವ, ಅವನ ಅದರ ಇಲ್ಲವ ಬೇಡ ಸಂತಕ್ಕ. ಈ ಸರ ಹಂಚ್ ಹಾಕಿಂದ ನಾ ಬಾಡಿ ಕೊಡೋಣ, ಅಲ್ಲಿ ತನಕ ಕೊಡೋದ ಬೇಡ. ಹಂಚ್ ಹಾಕಿ ಪ್ಯಾಕಿನ ಕಟ್ಟಿಂದ ನಾವು ಬಾಡಿಗೆ ಎಲ್ಲಾರು ಬಾಡಿಗೆ ಕೊಡಬೇಡ. ಹಿಂಗ ಅಡ್ಡಾಡ್ಸನ್ ಹಗಲಿಲ್ಲ ಅವನು. ಇವತ್ತು ನೀವೆಲ್ಲರೂ ಸೇರಿ ನಮ್ದಕ್ಕೆ ಉಳಿಸಿದ್ರಿ ಬಿಡು, ನಮ್ದಕ್ಕೆ ಹಣನೇ ಇದ್ದಿದ್ದಿಲ್ಲ. ಥ್ಯಾಂಕ್ಸ್ ಹೇಳಿ ಪಾತಿ ನನಗೆ. ಶಾಂತಕ್ಕಾಗೆ ನಿಮ್ದಕ್ಕೆ ತುಂಬಾನೇ ಉಪಕಾರ ಆಯ್ತು, ಥ್ಯಾಂಕ್ ಯು. ಈಗ ಹೆಂಗ್ ಗೊತ್ತಾ ಶಾಂತಕ್ಕ ಇವೆಲ್ಲ ಸುದ್ದಿ? ಅಯ್ಯ ಅವನ ಹಾಲು ಕಿರಿದ್ರೆ ಮುಗಿದು ಹೋತ. ಮಾತಾಡ್ತಾ ಚಂದ ಹಾಲು ಕಿರ್ಕೊಂಡು ಮಾತಾಡ್ಸ್ಬಿಟ್ರೆ ಒಂದು 3ನೇ ಬಂಗ್ಲಕ್ಕೂ ನಮ್ಮನ್ನ ಇಟ್ಟರೆ ಇರ್ತಾವ. ಹೇಳಕ್ ಬರಲ್ಲ. 3ನೇಕಿನ್ ಮಾಡ್ಕೊಂಡು ನಮ್ಮನ್ನ ನಾವು BA ಇರ್ತೇವೆ ಅಂತ ಅಲ್ಲಿ ಇರ್ತಾನ. ಇವ ಡೇಂಜರ್ ನಮ್ದು ಇವಾಗ ಕೊಡಪ್ಪಣ್ಣ. ನಾ ಏನೋ ಅನ್ಕೊಂಡಿದ್ದೆ. ಅಯ್ಯೋ ನಮಗೆ ಗೊತ್ತಿದ್ದಂಗೆ ಯಾಡು ಇನ್ನೂ ಎಸದವ ಯಾರಿಗೆ ಗೊತ್ತು. ಅವರ ಇಲ್ಲೇವ ಸ್ವಲ್ಪ ಅವನ ಹತ್ರ ನಾವು BA ಹೇಳ್ಬೇಕು. ಇವ ಡೇಂಜರ್ ಅದ ನಾವು. ಇವ ಎಷ್ಟು ಹುಷಾರ್ ಇದ್ರು ಸಲಲ್ಲ ಅವನ ಹತ್ರ. ಶಾಂತಪ್ಪ ಆಯ್ತು ತಗೋಲ್ವಾ, ಇವತ್ತಿನ ಮೀಟಿಂಗ್ ಮುಗಿಸನ್ರಿ. ಮತ್ತು ನಾ ಮುಂಜೆ ಆಯ್ತಲೆ ದಡ ಕೆಲಸ ಮುಗಿಸ್ಕೊಂಬರ್ರಿ. ಏನೈತೆ ನೋಡೋಣ ಮತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ವಟಾರದ ಗೆಳತಿಯರಿಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.